ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ನೇಮಕಾತಿ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದರ ಅಡಿಯಲ್ಲಿ GPSTR ಹುದ್ದೆಗಳ ನೇಮಕಾತಿ ಹೇಗೆ, ಯಾರು ಅರ್ಹರು, ಈ ಹುದ್ದೆಗಳ ಪರೀಕ್ಷೆ ಹೇಗೆ ನಡೆಯುತ್ತದೆ ಅನ್ನುವಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. DED ಮತ್ತು BED ಪಾಸ್ ಆದಂತಹ ಅಭ್ಯರ್ಥಿಗಳು, ಇದರ ಜೊತೆಗೆ TET ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಇದೊಂದು ಉಪಯುಕ್ತ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಇಲ್ಲಿ ಕೊಡ್ತಕ್ಕಂತಹ ಮಾಹಿತಿಗೆ ಅನುಸಾರವಾಗಿ ತಮ್ಮ ಪರೀಕ್ಷಾ ತಯಾರಿಯನ್ನು ಮಾಡಿಕೊಂಡು ಮುಂಬರುವ ನೇಮಕಾತಿಗೆ ತಾವು ಸನ್ನದ್ಧಗೊಳ್ಳಬೇಕು. ಅದಕ್ಕೆ ಪರೀಕ್ಷೆಯ ವ್ಯವಸ್ಥೆ, ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಹಂತಗಳು, ಯಾವ ವಿಭಾಗದ ಶಿಕ್ಷಕರಾಗಲು ಬಯಸುವಂತಹ ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ವ್ಯವಸ್ಥೆ ಇರುತ್ತದೆ ಅನ್ನುವಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ GPSTR ಕುರಿತು ತಿಳಿದುಕೊಳ್ಳೋಣ. ಮೊದಲು GPSTR ಇದರ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. GPSTR ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ. ಈ ಒಂದು ನೇಮಕಾತಿಗೆ ಯಾರು ಅರ್ಹತೆಯನ್ನು ಉಳ್ಳವರು ಎಂಬ ವಿಚಾರ ಬಂದಾಗ ಪದವೀಧರರಾಗಿರಬೇಕು. ಅರ್ಥಾತ್ BA, BCom, BSc ಅನ್ನು ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು, ಅಂಗೀಕೃತ ವಿಶ್ವವಿದ್ಯಾಲಯ ಅಥವಾ ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದುಕೊಂಡಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ BA, BCom, BScಯನ್ನು ಪಡೆದುಕೊಂಡು, ಇದರ ಜೊತೆಗೆ BED ಪಾಸ್ ಆದಂತಹ ಅಭ್ಯರ್ಥಿಗಳು ಅಥವಾ DED ಪಾಸ್ ಆದಂತಹ ಅಭ್ಯರ್ಥಿಗಳು, ಇದರ ಜೊತೆಗೆ ರಾಜ್ಯ ಸರ್ಕಾರದ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇವು ಉತ್ತೀರ್ಣರಾದಂತಹ ಅಭ್ಯರ್ಥಿಗಳು GPSTR ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿತ್ತು. ಈ ಅಭ್ಯರ್ಥಿಗಳು GPSTR ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಅರ್ಹರಾಗಿರುತ್ತಾರೆ. BA, BCom, BSc ಪದವಿಯಲ್ಲಿ BAಯಲ್ಲಿ ಅಭ್ಯರ್ಥಿಗಳು ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. ಅದರಲ್ಲಿ HEP, HPK ಅರ್ಥಾತ್ HEP ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಕನ್ನಡ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಇಂಗ್ಲಿಷ್, ಈ ರೀತಿಯಾದಂತಹ ಐಚ್ಛಿಕ ವಿಷಯಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವರು ಅರ್ಹರಾಗಿತ್ತು. ಅರ್ಥಾತ್ ಒಂದು ಭಾಷಾ ವಿಷಯದ ಶಿಕ್ಷಕರಾಗಿ, ಇನ್ನೊಂದು ಸಮಾಜ ವಿಜ್ಞಾನದ ವಿಷಯದ ಶಿಕ್ಷಕರಾಗಿ ಆಯ್ಕೆಗೊಳ್ಳಲು ಅವಕಾಶವಿತ್ತು. ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ BScಯಲ್ಲಿ ಐಚ್ಛಿಕ ವಿಷಯಗಳನ್ನಾಗಿ PCM ಮತ್ತು CBZ. PCM ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್, CBZ ಅಂದರೆ ಕೆಮಿಸ್ಟ್ರಿ, ಬಾಟ್ನಿ ಮತ್ತು ಜುವಾಲಜಿ. ಇಲ್ಲಿ 2 ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ PCM ಅಭ್ಯರ್ಥಿಗಳಿಗೆ ಭೌತಶಾಸ್ತ್ರದ ಉಪನ್ಯಾಸಕರಾಗಿ ಮತ್ತು ಗಣಿತಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಲು ಅವಕಾಶ ಇತ್ತು. ಇದರ ಜೊತೆಗೆ BE ಪದವಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಇತ್ತೀಚೆಗೆ BED ತರಬೇತಿಯನ್ನು ಪಡೆದುಕೊಳ್ಳಲು ಕರ್ನಾಟಕ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ತಮ್ಮ ವಿಷಯಗಳ ಅನುಸಾರವಾಗಿ ಅವರು ಈ ಒಂದು TET ಪರೀಕ್ಷೆಯನ್ನು ಎದುರಿಸಬಹುದಾಗಿದೆ. ಇದರ ಜೊತೆಗೆ ವಾಣಿಜ್ಯ ವಿಷಯದಲ್ಲಿ ಪದವಿಯನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು, ಅವರು BED ಪದವಿಯನ್ನು ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು TET ಪಾಸ್ ಆಗಿ GPSTR ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಈ ಎಲ್ಲ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು. ಯಾವ ರೀತಿಯಾದಂತಹ ಪರೀಕ್ಷೆಯನ್ನು ಎದುರಿಸಬೇಕು, ಎಷ್ಟು ಹಂತದ ಪರೀಕ್ಷೆಗಳನ್ನು ಕರ್ನಾಟಕ ಸರ್ಕಾರ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಅನ್ನೋದನ್ನು ತಿಳಿಸಲಾಗಿತ್ತು. ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ 3 ಹಂತದ ಭಾಗಗಳನ್ನು ನಿರ್ಮಾಣ ಮಾಡಿದ್ದು, ಸಾಮಾನ್ಯ ಕನ್ನಡದಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿದ ವ್ಯಾಕರಣ,
ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇದು 25 ಪ್ರಶ್ನೆಗಳನ್ನು ಒಳಗೊಂಡಿತ್ತು. ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆಯು ಇಂಗ್ಲಿಷ್ ವ್ಯಾಕರಣ ಹಾಗೂ ಇಂಗ್ಲಿಷಿಗೆ ಸಂಬಂಧಪಟ್ಟಂತಹ 25 ಪ್ರಶ್ನೆಗಳನ್ನು ಕೇಳಲಾಗುತ್ತಿತ್ತು. ಇನ್ನು ಸಾಮಾನ್ಯ ಜ್ಞಾನ ಪತ್ರಿಕೆ, ಇದರಲ್ಲಿ ಭೂಗೋಳ, ರಾಜಕೀಯ, ಪ್ರಚಲಿತ ಘಟನೆಗಳು, ಶೈಕ್ಷಣಿಕ, ಶಿಕ್ಷಣ ವ್ಯವಸ್ಥೆ, ಕ್ರೀಡೆ ಮುಂತಾದ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ 1 ಎಲ್ಲ ಅಭ್ಯರ್ಥಿಗಳಿಗೆ BA, BCom, BSc ಪೂರ್ಣಗೊಳಿಸಿಕೊಂಡು DED ಮತ್ತು BED ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ, ಅದರ ಜೊತೆಗೆ TET ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ, ಅರ್ಜಿ ಸಲ್ಲಿಸುವ ಎಲ್ಲ ಅರ್ಹ ಅಭ್ಯರ್ಥಿಗಳಿಗೆ ಇದು ಕಡ್ಡಾಯ ಪತ್ರಿಕೆ. ಈ ಪತ್ರಿಕೆ MCQ ಪ್ರಶ್ನೆಗಳ ಮಾದರಿಯನ್ನು ಒಳಗೊಂಡಿರುತ್ತದೆ. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅಂದರೆ ಬಹು ಆಯ್ಕೆಗಳ ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ಅಭ್ಯರ್ಥಿಗಳು 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ತಮ್ಮ ಉತ್ತರದ ನಿಖರತೆಯನ್ನು ಗುರುತಿಸಬಹುದಾಗಿದೆ. ಇನ್ನು ಪತ್ರಿಕೆ 2, ಅಭ್ಯರ್ಥಿಗಳು ತಾವು ಪದವಿಯಲ್ಲಿ ಪಡೆದುಕೊಂಡಂತಹ ವಿಷಯಗಳಿಗೆ ಅನುಸಾರವಾಗಿ ಪತ್ರಿಕೆ 2 ಇರುತ್ತದೆ. ಸಬ್ಜೆಕ್ಟ್ ವೈಸ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ನಿರ್ದಿಷ್ಟ ವಿಷಯದ ಪ್ರಶ್ನೆಗಳು ಇಲ್ಲಿ ಒಳಗೊಂಡಿರ್ತಾವು. ಅಂದರೆ ತಾವು ಕಲಿತ ಪದವಿ ಹಂತದಲ್ಲಿ ಯಾವ ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರ್ತೀರೋ ಆ ಐಚ್ಛಿಕ ವಿಷಯಗಳಿಗೆ ಅನುಸಾರವಾದಂತಹ ಪ್ರಶ್ನೆಗಳು ಮತ್ತು ತಾವು ಬೋಧನೆ ಆಯ್ಕೆ ಮಾಡಿಕೊಂಡಂತಹ ವಿಷಯಗಳು, ಅಂದರೆ 6ರಿಂದ 8ನೇ ತರಗತಿ ವಿಷಯಕ್ಕೆ ತಕ್ಕ ಹಾಗೆ GPSTR ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅಂದರೆ 6ರಿಂದ 8 ಮತ್ತು 9, 10 ಈ ಹಂತಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಪದವೀಧರ ಶಿಕ್ಷಕರ ಆಯ್ಕೆಯಾಗುತ್ತಿದ್ದು, ಈ ಪತ್ರಿಕೆ 2ರಲ್ಲಿ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ಕಲಿತಂತಹ ಡಿಗ್ರಿ ಪಠ್ಯಕ್ರಮಕ್ಕೆ ಅನುಸಾರವಾದಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತಿದ್ದು, ಇಲ್ಲಿ ಪ್ರಶ್ನೆಗಳ ಮಾಹಿತಿ 2 ರೀತಿಯಾಗಿ ಇರುತ್ತದೆ. MCQ ಮತ್ತು ಬರಹ ರೂಪದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. MCQ ಯಾವ ರೀತಿಯಾಗಿ ಉತ್ತರಿಸಬೇಕು, ಬರಹ ರೂಪದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಉತ್ತರಿಸಬೇಕು, ಅವೆಲ್ಲವೂ ತಮ್ಮ ನೇಮಕಾತಿ ಮಾನದಂಡ ಆಗುತ್ತಿದ್ದು 45% ಅಂಕಗಳನ್ನು ಕನಿಷ್ಠವಾಗಿ ಅಭ್ಯರ್ಥಿಗಳು ಪಡೆದುಕೊಳ್ಳಬೇಕು. ತಮ್ಮ ವಿಷಯಗಳಲ್ಲಿ 45% ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಲೇಬೇಕು. ಆದರೆ ಆಯ್ಕೆಗೊಳ್ಳಬೇಕು ಅಂತಂದರೆ ಅದು 100% ತಮ್ಮ ಪ್ರಯತ್ನ ಇರಬೇಕು. ಯಾಕೆಂದರೆ ಸ್ಪರ್ಧಾತ್ಮಕ ಜಗತ್ತು ನಿಮ್ಮನ್ನು ಗುರುತಿಸುವುದು ಇಲ್ಲಿಂದಲೇ. ಕಾರಣ, ಕಲಿತಂತಹ ಅಭ್ಯರ್ಥಿಗಳ ಸಂಖ್ಯೆ ಲಕ್ಷೋಪಲಕ್ಷ, ಅದರಲ್ಲಿ ಹುದ್ದೆಗಳ ಸಂಖ್ಯೆ ಅತ್ಯಂತ ಕಡಿಮೆ. ಒಂದು ಹುದ್ದೆಗೆ ಸುಮಾರು ಸಾವಿರಾರು ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ವ್ಯವಸ್ಥೆಯನ್ನು ಎದುರಿಸಿ ಅಭ್ಯರ್ಥಿಗಳು ಆಯ್ಕೆಯಾಗುವುದು ಇಲ್ಲಿ ತಮ್ಮ ಪ್ರತಿಭೆಯನ್ನು ಓರೆಗಲ್ಲಿಗೆ ಹಚ್ಚುವುದು ಕಾರಣವಾಗುತ್ತದೆ. ಇದರ ಜೊತೆಗೆ ಪತ್ರಿಕೆ 3 ಭಾಷಾ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಕೇವಲ ವಿಜ್ಞಾನ ವಿಷಯಕ್ಕೆ ಹಾಗೂ ಇತರ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ವಿಷಯವನ್ನು ಪತ್ರಿಕೆಯನ್ನು ನಿಗದಿಪಡಿಸಲಾಗಿತ್ತು. ಅದರ ಎಲ್ಲ ಸಂಪೂರ್ಣ ಮಾಹಿತಿ ತಮಗೆ ಈ ಕೆಳಗಿನ ವೆಬ್ಸೈಟ್ ವಿಳಾಸದಲ್ಲಿ ಲಭ್ಯವಾಗುತ್ತದೆ. ಇಷ್ಟು ಹಂತಗಳ ಪರೀಕ್ಷೆಯನ್ನು ಅಭ್ಯರ್ಥಿಗಳು ಎದುರಿಸಿ ತಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೊಳ್ಳಲು ಇದೊಂದು ಉತ್ತಮ ಮಾಹಿತಿ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಈ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಕೊಡಬಹುದಾಗಿತ್ತು. ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ, ಅರ್ಥಾತ್ ಶೇರ್ ಮಾಡಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಎಲ್ಲರಿಗೂ ಧನ್ಯವಾದಗಳು.